ನಾವಿವಾಗ ಗಣೇಶ ವಿಸರ್ಜನೆ ಮಾಡೋಕ್ಕೆ ಫಸ್ಟ್ ಟೈಮ್ ಮೈಸೂರಿಗೆ ಹೋಗ್ತಿದ್ದೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ಪೇಜ್. ಐ ಆಮ್ ದೀಕ್ಷಾ. ಸೊ ಗೈಸ್, ಇದು ಬಂದ್ಬಿಟ್ಟು ನಮ್ಮ ವರಸಿದ್ಧಿ ವಿನಾಯಕ ಟೀಮ್ ಅವ್ರದ್ದು, ಗೆಳೆಯರ ಬಲಗ ಅವ್ರದ್ದು ಗಣೇಶ ಇಟ್ಟಿದ್ರು. ಸೊ ಫಸ್ಟು ಗಣೇಶ ವ್ಲಾಗ ನೋಡಿ, ಇನ್ನೂ ಪೋಸ್ಟ್ ಮಾಡಿ ನಾನು ಮಾಡ್ತೀನಿ. ಸೊ ಇವತ್ತು ವಿಸರ್ಜನೆ ಇದೆ, ಸೊ ಅದಕ್ಕೆ ಕರೆದಿದ್ದಾರೆ. ದಿನಾನು ಕರಿತಿದ್ರು, ಬಟ್ ನನಗೇನೇನೋ ಆಗ್ತಿದೆ ಏನೇನೋ, ಸೊ ಅದಕ್ಕೆ ಹೋಗೋಕ್ಕಾಗಿದ್ದಿಲ್ಲ. ಆ್ಯಂಡ್ ಇವತ್ತು ಬೇಡ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಎಲ್ಲರೂ ಕೇಳ್ತಿದ್ರಂತೆ ವೀಡಿಯೋ ಅಂತ ಅಂದ್ಬಿಟ್ಟು, ಸೊ ನಿಮಗೋಸ್ಕರ ಬಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಸೊ ಸ್ಟಾರ್ಟಿಂಗಿಂದ ಅವ್ರಿಗೆ ಒಂದು ಸ್ವಲ್ಪ ಮಾಡೋಕ್ಕೆ ಹೇಳಿದೆ, ಬಟ್ ಮಾಡಿಲ್ವಂತೆ. ಬಟ್ ಚಿಕ್ಕ ಚಿಕ್ಕ ಶಾರ್ಟ್ಸ್ ಥರ ವೀಡಿಯೋ ಇದ್ದಾವೆ, ಸೊ ಅದನ್ನೆಲ್ಲ ಹಾಕ್ತೀನಿ. ಡೇ 1 ಡೇ 2 5 ತನಕ, ಡೇ 5 ತನಕ ಇರುತ್ತೆ. ಅದಾದಮೇಲೆ ಈ ವ್ಲಾಗ್ನ ನೋಡ್ತಾ ಇರಿ. ಸೊ ಬನ್ನಿ ಇವಾಗ ಹೋಗೋಣ. ಫ್ಲ್ಯಾಶ್ ಬ್ಯಾಕ್. ಹೇ ಗಾಯ್ಸ್, ಸೊ ನಾನು ಈ ಸತಿ ಫುಲ್ಲು ಫಸ್ಟಿಂದ ನೀಟಾಗೆಲ್ಲ ವ್ಲಾಗ್ ಮಾಡೋಣ ಅಂತಿದ್ದೆ, ಬಟ್ ಅದೆಲ್ಲ ಆಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅವರೇ ಸ್ವಲ್ಪ ವೀಡಿಯೋ ಮಾಡಿದರು, ಸೊ ಅದನ್ನ ಈಸ್ಕೊಂಡ್ಬಿಟ್ಟು ಕ್ಲಿಪ್ಸ್ ಹಾಕಿದ್ದೀನಿ. ಸೊ ಇದು ರೆಡಿ ಮಾಡ್ತಿದ್ದಿದ್ದು. ಆಮೇಲೆ ಗಣೇಶ ತರಕ್ಕೆ ಹೋಗಿದ್ರು ಗೈಸ್, ಸೊ ಅದಕ್ಕೂ ಕೂಡ ಹೋಗೋಣ ಅಂತಿದ್ದೆ, ಬಟ್ ಆಗಿಲ್ಲ. ಸೊ ಅವರೇ ವೀಡಿಯೋ ಮಾಡಿಕೊಂಡು, ಅದು ಆ್ಯಕ್ಚುಲಿ ಎಡಿಟ್ ಮಾಡಿರೋದು ವಿಜಯ್ ಮಾಡಿದ್ದಾನೆ ಅನಿಸುತ್ತೆ. ಸೊ ಎತ್ಕೊಂಡು ಹಾಕ್ಕೊಂಡಿದ್ದೀನಿ ವ್ಲಾಗಲ್ಲಿ ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಸೊ ಪೂಜೆ ಮಾಡಿಬಿಟ್ಟು ಗಣೇಶನ ತೊಗೊಂಬಂದರು ನೈಟೇ. ಆ್ಯಂಡ್ ದೆನ್ ಬೆಳಗ್ಗೆ ಪೂಜೆ ಇತ್ತು, ಹೋಮ ಎಲ್ಲ ಮಾಡಿಸಿದ್ರು. ಸೊ ಅದ್ರದ್ದು ಕ್ಲಿಪ್ಸ್ ಅಷ್ಟಿಲ್ಲ, ಬಟ್ ಪೂಜೆದಿದೆ. ಆ್ಯಂಡ್ ಇದು ಫಸ್ಟ್ ಡೇನೇ ಸಾಯಂಕಾಲ ಒಬ್ಬಟ್ಟು ಮಾಡಿದರು. ಸೊ ಪ್ರಸಾದ ಎಲ್ಲರಿಗೂ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಬಿಟ್ಟು ಕೊಡ್ತಿದ್ರು. ಸೊ ನನಗೂ ಅಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು ಗೈಸ್, ಬಟ್ ದೆನ್ ಇಟ್ ವಾಸ್ ಮೈ ವರ್ಸ್ಟ್ ಗಣೇಶ ಹಬ್ಬ ಎವರ್. ಈ ಥರ ಗಣೇಶ ಹಬ್ಬ ತಿರ್ಗ ಯಾವತ್ತೂ ಬರಬಾರ್ದು ನನಗೆ. ಸೊ ಈ ಥರ ಎಲ್ಲ ಒಬ್ಬಟ್ಟು ಬಿಸಿ ಬಿಸಿ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತಿದ್ರು. ಸೊ ಚೆನ್ನಾಗಿತ್ತು ಗೈಸ್. ಅದಾದಮೇಲೆ ಕೇಕ್ ಕೂಡ ಕಟ್ ಮಾಡಿದ್ರು. ಸೊ ಗಣೇಶ ಬರ್ಡೇ ಅಂತ ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿಸಿದ್ರು. ಸೊ ಅದು ಕೂಡ ನನ್ನ ಫೇವ್ರೆಟ್ ಕೇಕ್ ಮಿಸ್ ಆಯಿತು. ನೆಕ್ಸ್ಟು ಡೇ 2. ಸೊ ಇವತ್ತು ಕೂಡ ಪೂಜೆ ಎಲ್ಲ ಮಾಡಿದರು, ಬೆಳಗ್ಗೆಯಿಂದ ಸಾಯಂಕಾಲ ಪ್ರಸಾದ ಕೊಟ್ಟಿದ್ರು. ನೆಕ್ಸ್ಟು ಡೇ 3 ಬಂದುಬಿಟ್ಟು ದೀಪೋತ್ಸವ ಮಾಡಿದರು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೋಡಿ, ಗಣೇಶ ಶೇಪಲ್ಲೇ ದೀಪನೆಲ್ಲ ಹಚ್ಬಿಟ್ಟು, ಅದು ಚೆನ್ನಾಯಿತು. ನೆಕ್ಸ್ಟ್ ಡೇ 4 ಮಸಾಲೆ ದೋಸೆ ಮಾಡಿ ಕೊಡ್ತಿದ್ರು ಗಾಯ್ಸ್ ಪ್ರಸಾದಾಗೆ, ಅಲ್ಲೇ ಬಿಸಿ ಬಿಸಿ. ಸೊ ನಾನೆಲ್ಲನೂ ವೀಡಿಯೋ ನೋಡ್ಕೊಂಡು ಕೂತಿದ್ದೆ ಅಷ್ಟೇ, ಹೋಗೋಕ್ಕಾಗಿದ್ದಿಲ್ಲ. ಅದಾದಮೇಲೆ ಲಾಸ್ಟ್ ಡೇ 5th ಡೇ ಫುಲ್ ಮಸ್ತಾಗಿ ಊಟ ಎಲ್ಲ ಮಾಡಿಸಿದ್ರು. ಪಲಾವು, ಕೇಸರಿ ಬಾತು, ಮೊಸರನ್ನ, ಆಮೇಲೆ ಐಸ್ ಕ್ರೀಮ್ ಕೂಡ ಕೊಡ್ತಿದ್ರು ಅನಿಸುತ್ತೆ. ಸೊ ಎಲ್ಲ ಚೆನ್ನಾಗಿ ಮಾಡಿದರು. ನಮಗೆ ಮಂಚ್ ಸ್ಪಾನ್ಸರ್ ಮಾಡಿದ್ದಾರೆ ಇವತ್ತು. ತುಂಬ ಚೆನ್ನಾಗಿತ್ತು, ಇವರೇ ಮಾಡಿದ್ರು, ಚೆನ್ನಾಗಿತ್ತು ಪ್ರಸಾದ. ಇದ್ದಾರೆ ಹಾಯ್ ಮಾಡಿ ಎಲ್ಲ ಪ್ರಸಾದ ಕೊಟ್ಟಿದ್ದಾರೆ. ಎಲ್ಲ
ಎಲ್ಲರೂ ಬಂದಿದ್ದಾರೆ ಇವಾಗ. ನಾವಿವಾಗ ಗಣೇಶ ವಿಸರ್ಜನೆ ಮಾಡೋಕ್ಕೆ ಫಸ್ಟ್ ಟೈಮ್ ಮೈಸೂರಿಗೆ ಹೋಗ್ತಿದ್ದೀವಿ. ಸೊ ನಮ್ಮ ಸಂಜೆ ಅವರೆಲ್ಲ ಮುಂದೆ ಗಣೇಶ ಸಂಜೆ ಅಣ್ಣ ಹಾಯ್ ಡ್ಯಾನ್ಸ್ ಅಂತ ಹೇಳೋಣ ಮಣ್ಣದು. ಸೊ ಗೈಸ್ ಗಣೇಶ ಮುಂದೆ ಎತ್ಕೊಂಡು ಹೋಗಿದ್ದಾರೆ, ನಾವು ಈ ಥರ ಗಾಡಿಯಲ್ಲಿ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು ಎಲ್ಲ ಗಣೇಶಗಳಿದ್ದಾವೆ ಅಲ್ಲಿ ಬಿಡ್ತಿದ್ದಾರೆ. ಹಿಂಗಿದೆ ಚೆನ್ನಾಗಿದ್ದಾರೆ. ಸೊ ಇಲ್ಲಿ ಬಿಡ್ತಾರೆ ಇವಾಗ ಗಣೇಶಗಳೆಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ದು ಅಲ್ಲಿ ಗಣೇಶ ನೋಡಿದ್ರೆ ನಮಗೆ ಬೇಜಾರಾಗ್ತಿದೆ. ನಮ್ಮ ಗಣೇಶ ಇದ್ದಿದ್ದು ಎಷ್ಟು ಬೇಜಾರಾಗ್ತಿತ್ತು. ಅದೆಷ್ಟು ಕ್ಯೂಟ್ ಆಗಿದೆ, ಅದಕ್ಕೆ ನಮ್ಗೆ ಅಷ್ಟು ಬೇಜಾರಾಗ್ತಿದೆ.
ಲೋಯ್ತು ನೋಡು, ಇಲ್ಲಿ ಎತ್ಕೊಂಡ್ ಬರ್ತೀನಿ ಗೈಸ್. ನಮ್ಮ ಗಣೇಶ ಅಲ್ಲಿದೆ. ಈ ಕಡೆ ತಿರ್ಸ್ತಾನು. ಗಣೇಶ ಬಟ್ಟೆ ಬಾಯ್ ಗೈಸ್. ಬಾಯ್ ಬಾಯ್. ಗಣೇಶ ಎಲ್ಲಿ? ನಾಳೆ ಕೆಲ್ಸಕ್ಕೆ ಹೋಗ್ಬೇಕಾ? ಬಾಯ್.